ಯಾರು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಆಲ್ರೆಡಿ ಪೂಜೆ ಮಾಡಿದ್ದೀನಿ. ನಾನಿವತ್ತು ವ್ಲಾಗ್ ಮಾಡ್ತಾ ಇರೋದು ಸಾಯಂಕಾಲದಿಂದ. ಗುರುವಾರ ರಾಯರ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನೀವು ನೋಡ್ತಾ ಇದ್ದೀರಲ್ಲ, ಸಿಂಪಲ್ ಈ ಥರ ಪೂಜೆ ಮಾಡ್ತಾ ಇದ್ದೀರಾ. ಹಬ್ಬ ಎಲ್ಲ ಹೇಗೆ ನಡೀತು ಆ್ಯಂಡ್ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ನನಗೆ ಇಬ್ಬರು ಆಟ ಆಡ್ತಾ ಇದ್ದಾರೆ. ಇಬ್ಬರು ಏನು ಮಾಡ್ತಾ ಇದೆಯಾ? ಅವಳು ಕುಡಿತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಇವ್ರಿಬ್ಬರದ್ದು ಹಿಂಗೆ ಇರುತ್ತೆ. ಬೇಡ ಅಕ್ಕನು, ಅಕ್ಕ ಬೇಡ. ಆಚೆ ಹೋಗ್ಬೇಕಾ? ಬನ್ನಿ ಹೋಗೋಣ ಆಚೆ. ನದೀಕ್ಷಾ ನದೀಕ್ಷಾ ಮುದಮ್ಮ ಆಚೆ ಹೋಗೋಣ. ಎಲ್ಲಿ ಹೋಗೋಣ? ಹೋಗ್ಬೇಕಂತ ಅವಳು. ಹೋಗೋಣ. ಹೋಗೋಣ ನದೀಕ್ಷಾ, ಹೋಗೋಣ. ಇಬ್ರು ಹೋಗೋಣ. ಅಪ್ಪ ಇಲ್ಲ, ಪಾಪ ಅಲ್ಲಿದ್ದಾರಾ? ದೀಪು ಬಾರಮ್ಮ. ಆ್ಯಂಡ್ ಈ ವೀಕ್ದು ಗ್ರಾಸರೀಸ್ನ ತರಲಿಕ್ಕೆ ಅಂತ ನಾವು 4 ಜನ ಹೊರಗಡೆ ಹೊರಟಿದ್ದಾಯಿತು. ಆ್ಯಂಡ್ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ಏನಂದರೆ ನಾನು ಮಂತ್ಲಿ ಗ್ರಾಸರೀಸ್ನ ತರಲ್ಲ, ನಾನು ವೀಕ್ಲಿ ತರ್ತೀನಿ. ಏಕೆಂದರೆ ನಾವು ಮಕ್ಕಳಿನ ಚಿಕ್ಕವರಿರೋದ್ರಿಂದ ಗ್ರಾಸರೀಸ್ ಏನು ಅಷ್ಟೊಂದೇನು ಖರ್ಚಾಗಲ್ಲ. ಸೊ ಇಬ್ಬರಿಗೆ ಲೆಕ್ಕ ಹಾಕೊಂಡು ತರೋ ಅಂಥದ್ದು. ಸೊ ಹಾಗಾಗಿ ನಾನು ವೇಸ್ಟ್ ಆಗಬಾರ್ದು ಯಾವುದೇ ಪ್ರಾಡಕ್ಟ್ ನಾವು ತಂದಿರೋದು ಅಂತ. ಸೊ ನನಗೇನು ಬೇಕು ವಾರಕ್ಕೊಂದು ಸತಿ ಚೆಕ್ ಲಿಸ್ಟ್ ಮಾಡಿಕೊಂಡು ನಾನು ಹೋಗಿ ತೊಗೊಂಬರೋ ಅಂಥದ್ದು, ಇನ್ಕ್ಲೂಡಿಂಗ್ ವೆಜಿಟೇಬಲ್ಸು ತೊಗೊಂಡು ಬಂದುಬಿಡ್ತೀನಿ. ನಾನು ನೋಡ್ತೀನಿ ಲಾಂಗ್ ಲೈಫ್ ಯಾವ್ದು ಬರುತ್ತೆ, ಶಾರ್ಟ್ ಲೈಫ್ ಯಾವ್ದು ಬರುತ್ತೆ ಅಂತ. ಸೊ ಲಾಂಗ್ ಲೈಫ್ ಬರೋದನ್ನ ಲೇಟಾಗಿ ಮಾಡ್ಕೊತೀನಿ. ಶಾರ್ಟ್ಲಿ ನಿಮಗೆ ಲೈಫ್ ಜಾಸ್ತಿ ಬರೋಲ್ಲ, ಅಂದರೆ ತರಕಾರಿಗಳು ಹಾಳಾಗ್ಬಿಡತ್ತೆ ಅನ್ನೋದನ್ನ ಬೇಗ ಮಾಡ್ಕೊಂಬಿಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ, ಡಿಂಪನೇ ಎಷ್ಟು ಚೆನ್ನಾಗಿ ಗಾಡಿ ಮುಂದೆ ಕೂತಿದ್ರು. ಅವಳು ತುಂಟಾಟ ಅಂತೂ ಬಿಟ್ಟಿಲ್ಲ. ನನಗಂತೂ ಇದು ನೋಡೋದಕ್ಕೆ ತುಂಬ ಎಡಿಟ್ ಮಾಡುವಾಗಲೂ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳು ಎಷ್ಟು ಮನಸ್ಸಿಂದ ಆಟ ಆಡ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ನಿರ್ಮಲವಾದ ಒಂದು ಖುಷಿ, ಹ್ಯಾಪಿನೆಸ್ ಇರುತ್ತೆ. ನನಗದನ್ನು ಸಖತ್ತು ಒಂದಿಷ್ಟು ಪುಟ್ಟ ಮೆಮೊರೀಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇಲ್ಲೇ ಗ್ರಾಸರೀಸ್ನ ನಾನು ವೀಕ್ಲಿ ವೈಸ್ ತೊಗೊಳ್ಳೋ ಅಂಥದ್ದು. ಅಲ್ಲಿ 2 ಹಸು ಇಟ್ಟಿದ್ದಾರೆ ಆಯಿತಾ. ಮಣಿಕಂಠ ಶಾಪ್ ಅಂತ ಇದ್ರ ಹೆಸರು. ಇಲ್ಲಿ 2 ಹಸುನ ಇಟ್ಟಿದ್ದಾರೆ. ನಮ್ಮ ನತಿಕ್ಷಂಗೆ ಇಲ್ಲಿ ಹೋದರೆ ಭಯ ಆಗುತ್ತೆ. ಆ್ಯಂಡ್ ನೀವು ನೋಡಿ ಇದನ್ನ. ಭಯ ಆಗುತ್ತೆ ನಿಮಗೆ? ಇದು ನೋಡು, ಅದು ಏನು ಮಾಡಲ್ಲ. ಅಂಬ ಏನು ಮಾಡಲ್ಲ. ಆ್ಯಂಡ್ ನೀವೆಲ್ಲ ಯಾವ ಥರ ಶಾಪ್ ಮಾಡ್ತೀರಿ? ಮಂತ್ಲಿ ವೈಸ್ ಮಾಡ್ತೀರಾ, ವೀಕ್ಲಿ ವೈಸ್ ಮಾಡ್ತೀರಾ, ಇಲ್ಲ ಎವ್ರಿ 15 ಡೇಸ್ ಆ ಥರ ಮಾಡ್ತೀರಾ ಅಂತ ಹೇಳಿ. ಆ್ಯಂಡ್ ನನಗೆ ತಿಳಿದಿರೋದನ್ನ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇಬ್ಬರು ಎಷ್ಟು ತೀಟೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನೀವು ಮುಂದೆ ನೋಡ್ಬೋದು. ನಾನು ಶಾಪಿಂಗ್ ಮಾಡಿರೋದಲ್ಲ, ನತೀಕ್ಷಾ ಶಾಪಿಂಗ್ ಮಾಡೋದನ್ನ ನೀವು ನೋಡಿದರೆ ಎಷ್ಟು ಖುಷಿ ಪಡ್ತಿರೋ. ಆ್ಯಂಡ್ ನಾನಂತೂ ಈ ಎಡಿಟಿಂಗ್ ಮಾಡೋ ಟೈಮಲ್ಲೂ ನೋಡ್ತಾ ಇದ್ದೀರಲ್ಲ, ಎಷ್ಟು ಐಟಮ್ ತುಂಬ್ಕೊಂಡಿದ್ಲು ಗೊತ್ತಾ. ಎಡಿಟಿಂಗ್ ಮಾಡುವಾಗಲೂ ನಾನು ನೋಡಿ ನಕ್ಕಿದ್ದೀನಿ. ನನಗಂತೂ ಸಖತ್ ನಗು ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಸಾಂಗ್ ಹಾಕಿದ್ರು, ವಾಯ್ಸ್ ಓವರ್ ಬರ್ತಾಯಿತ್ತು. ಪುನಿ ಮಾತಾಡಿರೋದನ್ನೆಲ್ಲ ಮ್ಯೂಟ್ ಮಾಡಬೇಕಾಯ್ತು, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂತ ಶಾಪಲ್ಲಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಅದನ್ನು ಮ್ಯೂಟ್ ಕೊಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಾಪ ಅದನ್ನು ತಳ್ಳಿಕ್ಕೆ ಕೂಡ ಆಗ್ತಾಯಿಲ್ಲ ಆಯಿತಾ. ಅದಕ್ಕೆ ಹಿಂಗೆ ಬರುತ್ತೆ ಹಂಗೆ ತಳ್ತಾ ಇದ್ದಾಳೆ. ಬಟ್ ಖುಷಿ ಆಗುತ್ತೆ. ಅದಕ್ಕೆ ಹೇಳೋದು, ಮಕ್ಕಳ ಮುಂದೆ ನಾವು ಏನು ಒಳ್ಳೇದು ಮಾಡ್ತೀವಿ ನಮ್ಮನ್ನು ನೋಡಿ ಕಲಿತಾರೆ, ನಾವು ಏನು ಕೆಟ್ಟದ್ದು ಮಾಡಿದ್ರೋ ಅದನ್ನು ನೋಡಿ ಕಲಿತಾರೆ. ಸೊ ಹಾಗಾಗಿ ಯಾರೆಲ್ಲ ಪುಟ್ಟ ಮಕ್ಳು ಇರ್ತಾರೋ ಅವ್ರ ಮುಂದೆ ಆದಷ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಒಳ್ಳೇದನ್ನ ಸ್ಪ್ರೆಡ್ ಮಾಡೋಣ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಾಮ್ ಆಫ್ 2 ನಾನಾಗಿರೋದ್ರಿಂದ ನನಗೇನು ತಿಳಿದಿದೆ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರು ಇದನ್ನ ಪರ್ಸ್ನಲಾಗಿ ತೊಗೊಂಬೇಡಿ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಇಲ್ಲಿ ನಮ್ಮ ನತಿಕ್ಷನ್ ಶಾಪಿಂಗ್ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ನೋಡ್ತಾ ಇದ್ದೀರಲ್ಲ, ಶಾಪಿಂಗ್ ಎಲ್ಲ ಮುಗಿಸಿ ಫೈನಲಿ ಹೋಗುವಾಗ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಇಬ್ಬರು ಡಿಮ್ಯಾಂಡ್ ಮಾಡಿದರು. ಆ್ಯಂಡ್ ಐಸ್ ಕ್ರೀಮ್ ತೊಗೊಂಡು ಮನೆ ಕಡೆ ಬಂದಿದ್ದಾಯಿತು. ಆ್ಯಂಡ್ ನಮ್ಮ ಮನೆ ಇವರು ಯಜಮಾನಿ ಅಂತಲೇ ಹೇಳ್ಬೋದು. ಇವ್ರು ಏನು ಹೇಳ್ತಾರೆ ಅದೇ ನಡೆಯೋದಾಯ್ತಾ. ಇನ್ನು ನೆಕ್ಸ್ಟ್ ಮಾತೇ ಇಲ್ಲ ಆಯಿತಾ. ಪುನಿ ಹತ್ರ ಅಂತೂ ಇವಳು ನೆಕ್ಸ್ಟ್ ಮಾತಾಡೋಕ್ಕೆ ಬಿಡಲ್ಲ ಹೇಳು. ಡಿಂಪನನ್ನು ಬೇಕಾದರೆ ಸೈಲೆಂಟ್ ಮಾಡ್ಬೋದು, ಬಟ್ ನಮ್ಮ ನತೀಕ್ಷನ ಯಾವುದೇ ಕಾರಣಕ್ಕೂ ಸೈಲೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಬನ್ನಿ, ನಾನಿಲ್ಲಿ ಏನು ಐಟಮ್ಸ್ ಎಲ್ಲ ತಂದಿದ್ದನ್ನ ಅದನ್ನ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ. ನಾನು ವೆಜಿಟೇಬಲ್ಸ್ನೆಲ್ಲ ಹೇಗೆ ನಾನು ಆರ್ಗನೈಸ್ ಮಾಡ್ಕೊತೀನಿ ಆ್ಯಂಡ್ ವಾಶ್ ಮಾಡ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಾನು ಚಿಕ್ಕ ಮಕ್ಳು ಇರೋದ್ರಿಂದ ಹಸಿ ತರಕಾರಿಗಳನ್ನ ಕೊಡ್ತಾಯಿರ್ತೀನಿ. ನತೀಕ್ಷಂಗಾಗಿರಲಿ, ಡಿಂಪನಂಗಾಗಿರಲಿ, ಸೈಡ್ಸ್ ಸಲಾಡ್ಗಾಗಿರಲಿ ಆ ಥರ ಎಲ್ಲ ಕೊಡ್ತೀನಿ. ಸೊ ಹಾಗಾಗಿ ನಾನು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಎಲ್ಲೆಲ್ಲಿ ಹಾಕಿರ್ತಾರೋ ಧೂಳು ಡಸ್ಟ್ ಎಲ್ಲ ಇರೋದ್ರಿಂದ ನನಗೆ ಮಕ್ಳು ಕೊಡ್ತೀವಿ ನಾವೆಲ್ಲ ಯೂಸ್ ಮಾಡೋದ್ರಿಂದ ನಾನು ಈ ಥರ ವಾಶ್ ಮಾಡಿ ಇಟ್ಕೊತೀನಿ. ಉಪ್ಪು ಮತ್ತು
ಅರಿಶಿನ ಹಾಕಿ ಸೋಕ್ ಮಾಡಿಡ್ತೀನಿ. ಫಸ್ಟ್ ಒಂದು ಸತಿ ವಾಶ್ ಮಾಡಿ ಅದಾದ ನಂತರ ನಾನು ಸೋಕ್ ಮಾಡಿಡ್ತೀನಿ. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಅದನ್ನು ನಿಮ್ಮ ಜೊತೆ ಪರ್ಟಿಕ್ಯುಲರಾಗಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ವಾಶ್ ಆಗಿರೋ ಕಾಟನ್ ಬಟ್ಟೆ ಮೇಲೆ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ನಂಗೆ ಇದು ಅರೌಂಡ್ 1 ವೀಕ್ ಹತ್ತತ್ರ ಬಂದುಬಿಡುತ್ತೆ ನನಗೆ ಈ ವೆಜಿಟೇಬಲ್ಸ್ ಎಲ್ಲ. ನಾನು ಕರಿಬೇವನ್ನು ವಾಶ್ ಮಾಡೇ ಯೂಸ್ ಮಾಡೋದು, ಯಾಕಂದರೆ ಎಲ್ಲಿ ಎಸ್ಬಿಟ್ಟಿರ್ತಾರೋ ಹೆಂಗೆ ಎಸ್ದಿರ್ತಾರೋ ಅದೊಂಥರ ಹಿಂಸೆ. ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ದಿನ ಆದಮೇಲೆ ವಡೆ ಪಾಯಸ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಇವತ್ತೇನೋ ತಿನ್ನಬೇಕು ಅಂತ ನಮ್ಮ ಡಿಂಪನ ಸ್ನ್ಯಾಕ್ಸ್ ಕೇಳಲ್ಲ. ಹೊರಗಡೆ ಕೊಡ್ಸೋ ಬದಲು ಮನೇಲೇ ಮಾಡೋಣ, ಎಲ್ಲರೂ ತಿನ್ಬೋದಲ್ವಾ ಅಂತ ಪ್ಲಾನ್ ಮಾಡಿಕೊಂಡು ಈಗ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಬನ್ನಿ ನಿಮ್ಮ ಜೊತೆ ತೋರಿಸ್ತೀನಿ. ನಾನು ಹೇಗೆ ಮಾಡ್ತೀನಿ ರೆಸಿಪಿನ ಅದನ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ಬನ್ನಿ. ಇದು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಬಿಡಿಸ್ಕೊತಾ ಇದ್ದೆ. ಸೊ ಹಂಗಾಗಿ ಮಾತಾಡ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಡಿಂಪನ ಕೇಳಿದ್ಲು ಅಂತ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪಾಯಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲಲ್ಲಿ ಹೋಗಿ ರೆಸಿಪೀಸ್ನ ಚೆಕ್ ಮಾಡಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಟೇಸ್ಟ್ ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ಹೇಳಿ. ಆ್ಯಂಡ್ ಇಲ್ಲಿ ನಾನು ಬೇಳೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನು ಹಾಕಿದ್ದೆ ಅಂತ ಅಂದರೆ, ಬೇಳೆ ಸಾರಿಗೆ ನಾನು ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿ ಹಾಕ್ಕೊಂಡಿರಲಿಲ್ಲ, ನಾನು ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ. ಆ್ಯಂಡ್ ಕರಿಬೇವು ಹಾಕಿ ಕೂಗಿಸ್ಕೊಂಡಿದ್ದೆ, ಹುಣಸೆಹಣ್ಣು ಸೇರಿಸಿ ಒಂದು 4ರಿಂದ 5 ಕೂಗಿಸ್ಕೊಂಡಿದ್ದೆ. ಅದಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಇಂಗ್ರೀಡಿಯೆಂಟ್ಸ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜೀರಿಗೆ, ಮೆಣಸು, ಶುಂಠಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದು ಎಣ್ಣೆ ಹಾಕಿ ಚೆನ್ನಾಗಿ ಕಾದ ನಂತರ ಜೀರಿಗೆ ಹಾಕ್ಕೊಳ್ಳೋ ಅಂಥದ್ದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಒಗ್ಗರಣೆ ಹಾಕೋವಂಥದ್ದು. ಹಿಂಗೆ ಹಾಕ್ಕೊಂಡು ಬೆಳ್ಳುಳ್ಳಿ, ಕರಿಬೇವು ಆ್ಯಂಡ್ ಜೀರಿಗೆ, ಮೆಣಸು ನಾನೇನು ಜಜ್ಜಿಟ್ಕೊಂಡಿದ್ದೀನಲ್ಲ ಆ ಶುಂಠಿ ಅದನ್ನೆಲ್ಲ ಸೇರಿಸಿ ಒಗ್ಗರಣೆಗೆ ಹಾಕ್ಕೊಳ್ಳೋ ಅಂಥದ್ದು. ನಂತರ ಈರುಳ್ಳಿ, ನೀವು ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಕಲರ್ ಟರ್ನ್ ಆಗಬೇಕು, ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡು. ನಿಮಗೂ ಗೊತ್ತು ಇದು ಈಸಿ ರೆಸಿಪಿ, ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇದರ ಒಂದು ಸೀಕ್ರೆಟ್ ರಿವೀಲ್ ಮಾಡಬೇಕು. ಏನಂತಂದರೆ, ನಮ್ಮ ಮದುವೆ ಆದ ಹೊಸದ್ರಲ್ಲಿ ನನಗೆ ಪುನಿ ಫಸ್ಟು ಹೇಳ್ಕೊಟ್ಟಿರೋ ಅಂಥ ಸಾಂಬಾರು ಇದು. ಆ್ಯಂಡ್ ನನಗೆ ಅಡುಗೆ ಮಾಡೋಕ್ಕೆ ಬರ್ತಾಯಿತ್ತು ಮದುವೆಗೆ ಮುಂಚೆನೇ. ಬಟ್ ಮದುವೆ ಆದಮೇಲೆ ನನ್ನ ಜೊತೆ ಪುನಿ ಶೇರ್ ಮಾಡ್ಕೊಂಡಿದ್ದು ಇದು. ಯಾಕಂದರೆ ಅವ್ರ ಬ್ಯಾಚುಲರ್ ಲೈಫಲ್ಲಿ ಇದನ್ನು ಅಡುಗೆ ಮಾಡ್ತಿದ್ರಂತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಸೊ ಆ ಟೈಮಲ್ಲಿ ನಾವು ಮಾಡ್ಕೊತಾ ಇದ್ದಿದ್ದ ಸಾಂಬಾರು ಇದು. ಸೊ ಹಾಗಾಗಿ ಇದೊಂಥರ ಸ್ಪೆಷಲ್ ಸಾಂಬಾರು ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ಈ ಸಾಂಬಾರನ್ನ ಈ ಥರ ಮಾಡೋದು ಅಂತ ಪುನಿ ಹೇಳ್ಕೊಟ್ಟಿರೋದು. ಸೊ ಅದಾದಮೇಲೆ ಒಂದು ಕುದಿದ್ರೆ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ವಡೆ ಮಾಡಿದ್ದೆ ಅಂತ ಅನ್ನಲ್ಲ, ವಡೆ ಅಂತೂ ಟೇಸ್ಟ್ ಸೂಪರಾಗಿ ಬಂದಿತ್ತು. ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲೇ ಮಾಡಿದ್ದೆ ಅಂತಲೇ ಹೇಳ್ಬೋದು. ನಾನು ಮಾಡೋವಂಥ ರೀತಿಯಲ್ಲಿ ವಡೆನ ಮಾಡಿದ್ದೆ. ವಡೆ ಮತ್ತು ಪಾಯಸ ನೀವು ಇನ್ನೂ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮಗೆ ಇದೇ ಥರ ಕಂಟೆಂಟ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಆ್ಯಂಡ್ ನಮ್ಮದು ಊಟ ಎಲ್ಲ ಆಯಿತು. ಲಾಸ್ಟಲ್ಲಿ ಪುನಿ ಊಟ ಮಾಡ್ತಾಯಿದ್ದಾರೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟ್ ಆಯಿತು ಅವ್ರು ಊಟ ಮಾಡೋ ಅಷ್ಟರೊಳಗಡೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಹಬ್ಬದ ಅಡುಗೆ ಥರನೇ ಇತ್ತು. ಟೇಸ್ಟ್ ಎಲ್ಲ ಅಡುಗೆ ಅಂತೂ ಸೂಪರಾಗಿ ಬಂದಿತ್ತು. ಆವಾಗಲೇ ತೋರಿಸಿದ್ನಲ್ಲ ನಾನು, ಯಾವಾಗಲೇ ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅಂತ, ಎಲ್ಲ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮಕ್ಕಳೆಲ್ಲ ಮಲಗಿಸಿ ಅದಾದಮೇಲೆ ನಾನು, ಯಾಕಂದರೆ ನೆಕ್ಸ್ಟ್ ಡೇಗೆ ರೊಟೀನು ನಾರ್ಮಲಾಗಿ ಆಗಬೇಕು ಅಂದರೆ ನೈಟೇ ಎಲ್ಲ ಕ್ಲಿಯರ್ ಆಗಿರಬೇಕು ನನಗೆ. ಸೊ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತೀನಿ. ಇನ್ನು ಆಲ್ಮೋಸ್ಟ್ 1 ವೀಕಿಗೆ ಆಗಿಬಿಡುತ್ತೆ ನನಗಿದು ವೆಜಿಟೇಬಲ್ಸು. ಯಾವುದು ಲಾಂಗ್ ಲೈಫ್ ಬರುತ್ತೆ ವೆಜಿಟೇಬಲ್ಸು ಅದನ್ನ ಲೇಟಾಗಿ ಯೂಸ್ ಮಾಡ್ತೀನಿ. ಯಾವುದು ಶಾರ್ಟ್ ಟೈಮ್ ಇರುತ್ತೆ ಲೈಫ್ ಅದನ್ನು ಬೇಗ ಯೂಸ್ ಮಾಡ್ಕೊತೀನಿ ಫ್ರೆಂಡ್. ಆ್ಯಂಡ್ ಇದಾಗಿರುತ್ತೆ ನನ್ನ ಈವ್ನಿಂಗ್ ರೊಟೀನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.